ವೆಲ್ಕಮ್ ಟು ಅಭಿಷೇಕ್ ವ್ಲಾಗ್ಸ್. ಮಾರ್ನಿಂಗ್ 5:30ಗೆ ಎದ್ದು ದೇವ್ರಿಗೆ ಕೈ ಮುಗಿದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಕಿಚನ್ಗೆ ಹೋದೆ. ನನ್ನ ವೈಫ್ ಏನು ಮಾಡ್ತಿದ್ದಾಳೆ, ನನ್ನ ವೈಫ್ ಆಲ್ರೆಡಿ ಅವರೆಕಾಳು ವೆಜಿಟೇಬಲ್ ಪಲಾವ್ನ ಪ್ರಿಪೇರ್ ಮಾಡಿ ನನಗೆ ಪ್ರೋಟೀನ್ಗೋಸ್ಕರ ಪನ್ನೀರ್ ಫ್ರೈ ಮಾಡ್ತಾಯಿದ್ದಾಳೆ. ಅವಳಿಗೊಂದು ಗುಡ್ ಮಾರ್ನಿಂಗ್ ಹೇಳಿ, ಇದು ನನ್ನ ಬ್ರೇಕ್ಫಾಸ್ಟು ಮತ್ತು ಲಂಚು. ಆಮ್ಲೆಟ್, ಪಲಾವ್, ಪನ್ನೀರು ಮತ್ತು ಆ್ಯಪಲ್ ಎಲ್ಲ ಕ್ಯಾರಿ ಮಾಡಿಕೊಂಡು ಆಫೀಸ್ ಕಡೆ ಹೊರಟೆ. ಆಫೀಸ್ ವರ್ಕೆಲ್ಲ ಮುಗಿಸಿ ಮನೆಗೆ ವಾಪಸ್ ಬಂದಾಗ ಆಲ್ರೆಡಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಮಾಡೋಕ್ಕೆ ನನ್ನ ವೈಫ್ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾಳೆ. ಕೊಬ್ಬರಿ ಕಟ್ ಮಾಡ್ತಾಯಿದ್ಲು. ನನ್ನ ಮಗ ಜೀಪ್ ಮೇಲೆ ಕೂತ್ಕೊಂಡು ಸ್ವಲ್ಪ ಕಾರ್ಟೂನ್ ನೋಡ್ತಾ ಕೂತಾಯಿದ್ದಾನೆ. ಅವನಿಗೊಂದು ಹಾಯ್ ಅಂತೇಳಿ ಜಿಮ್ ಕಡೆ ಹೊರಟೆ. ಬನ್ನಿ ಜಿಮ್ಗೆ ಹೋಗೋಣ. ಹಾಗೆ ಲಿಫ್ಟ್ಗೆ ಎಂಟ್ರಿ ಕೊಟ್ಟು ಹೋಗಿ ವಿಂಡೋ ಸೈಡ್ ನೋಡ್ತೀನಿ. ಸನ್ಸೆಟ್ ಆಗ್ತಾಯಿತ್ತು. ಸನ್ಸೆಟ್ ತುಂಬ ಚೆನ್ನಾಗಿದೆಯಲ್ಲ ಅಂತ ಒಂದು ವೀಡಿಯೋ ಮಾಡಿಕೊಂಡು ನಿಮಗೆ ತೋರ್ಸೋಕ್ಕೆ ಮತ್ತೆ ಮಿರರ್ ಮುಂದೆ ನಿಂತ್ಕೊಂಡು ಒಂದು ಪೋಸ್, ಬಿಫೋರ್ ವರ್ಕೌಟ್ ಒಂದು ಫೋಟೋ ತೊಗೊಂಡು ಸ್ಟಾರ್ಟ್. ಟುಡೇ ಲೆಗ್ ವರ್ಕೌಟ್ ಇತ್ತು. ಲೆಗ್ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ವೀಕ್ಲಿ ಟ್ವೈಸು ಲೆಗ್ ವರ್ಕೌಟ್ ಮಾಡ್ತೀನಿ. ಯಾವ ವರ್ಕೌಟ್ ಅಂತ ಲಾಸ್ಟಲ್ಲಿ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಡೈಲಿ ನೀವು ಎಕ್ಸಸೈಸ್ ಮಾಡಿ, ಹೆಲ್ತನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಜಾಸ್ತಿ ಜಂಕ್ ಫುಡ್ಡು ಏನು ತಿಂದಂಗೆ ಡೈಲಿ ಮನೆ ಊಟನೇ ಪ್ರಿಫರ್ ಮಾಡಿ. ಎಲ್ಲೋದ್ರೂ ಸ್ವಲ್ಪ ಆಯಿಲ್ ಐಟಮು, ಸ್ವೀಟ್ಸ್ ಎಲ್ಲ ಕಮ್ಮಿ ಮಾಡಿ, ಆರೋಗ್ಯನ ತುಂಬ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಿ ಮತ್ತು ಲೆಗ್ ಪ್ರೆಸ್. ಲೆಗ್ ವರ್ಕೌಟ್ ಮಾಡ್ಬೇಕಾದ್ರೆ ಆರಾಮಾಗಿರುತ್ತೆ. ಲೆಗ್ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬರುತ್ತಲ್ಲ ಪೇನು, ಜಿಮ್ಗೆ ಹೋಗೋರು ಮಾತ್ರ ಗೊತ್ತು. ಫೈನಲ್ ಕಾಫ್ಗೆ ವರ್ಕೌಟ್ ಮಾಡಿ ನನ್ನ ಲೆಗ್ ವರ್ಕೌಟ್ನ ಫಿನಿಷ್ ಮಾಡಿದೆ. ಡೈರೆಕ್ಟು ಮನೆಗೆ ಹೋಗ್ತಿದ್ದಂಗೆ ನನ್ನ ವೈಫ್ ಕ್ಯಾರೆಟ್ ಜ್ಯೂಸ್ ರೆಡಿ ಮಾಡಿದ್ಲು. ಆ ಕ್ಯಾರೆಟ್ ಜ್ಯೂಸ್ ಕುಟ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಾನು, ನನ್ನ ವೈಫು, ನನ್ನ ಮಗ ರಾಯರನ್ನ ನೋಡೋಕ್ಕೆ KR ಪುರಂ ಕಡೆ ಹೊರಟು. ಇದೇ ನೋಡಿ KR ಪುರಮಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಇವತ್ತು ತುಂಬ ಕ್ರೌಡ್ ಇದ್ದರು. ಅದಕ್ಕೋಸ್ಕರ ಮುಂದೆಗಡೆ ಇರೋ ಫಾರ್ಮ್ ಹೌಸ್ಗೆ ನನ್ನ ಮಗನ ಕರ್ಕೊಂಡೋಗಿ ಹಸುವನ್ನೆಲ್ಲ ತೋರಿಸ್ಕೊಂಡು ಹಾಗೆ ಸ್ವಲ್ಪ ವಾಕ್ ಮಾಡಿಸ್ಕೊಂಡು ಎಲ್ಲ ಓಡಾಡಿಸ್ಕೊಂಡು ಬಂದೆ. ಇಲ್ಲಿ ನೋಡಿ ತುಂಬ ಥರ ಹಸುಗಳಿದೆ. ಯಾವ ಜಾತಿ ಅಂತ ನೀವೇ ಮೆನ್ಷನ್ ಮಾಡಿ, ಕಮೆಂಟ್ ಹಾಕಿ. ಹಾಗೆ ನನ್ನ ಮಗನ ಸ್ವಲ್ಪ ಹಾಗೆ ಓಡಾಡಿಸ್ಕೊಂಡು ಚೆನ್ನಾಗಿ ವಾಕ್ ಮಾಡ್ತಾನೆ. ಚೆನ್ನಾಗಿ ಓಡಾಡಿಕೊಂಡು ಅವನ್ನೆಲ್ಲ ಫಾರ್ಮ್ನೆಲ್ಲ ಒಂದು ರೌಂಡ್ ಹಾಕ್ತಾ ಆಮೇಲೆ ಪೂಜೆ ಸ್ಟಾರ್ಟ್ ಆಯಿತು. ಒಳಗಡೆ ಬಂದು ದೇವ್ರಿಗೆ ಕೈ ಮುಗಿದು ಮನೆ ಕಡೆಗೆ ಹೊರಟು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.